ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಕರ್ಕಾಟಕ ರಾಶಿಯವರಿಗೆ ಟ್ಯಾರೋ ಕಾರ್ಡ್ ರೀಡಿಂಗ್ನ ಮಾಡೋಣ. ಸೊ ಇದು ಮೇ ಮಂತ್ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಯಾವಾಗಲೂ ಮಾಡೋ ಹಂಗೆ ಫೈನಾನ್ಸಸ್ ಮತ್ತು ರಿಲೇಷನ್ಶಿಪ್ ಮತ್ತು ಜನರಲ್ ಮೆಸೇಜಸ್ ಏನಿದೆ ಅಂತ ನೋಡೋಣ ಕರ್ಕಾಟಕ ರಾಶಿಯವರಿಗೆ. ಸೊ ಕೊನೆಯಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ನ ನೋಡೋಣ ಫ್ರೆಂಡ್ಸ್, ಲಕ್ಕಿ ಡೇಟ್ಸ್ ಏನಿದೆ ಮೇ ಮಂತಲ್ಲಿ ಅಂತ. ಸೊ 7 ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ, 6 ಆಫ್ ಕಪ್ಸ್ ಕಾರ್ಡ್ ಬಂದಿದೆ, 8 ಆಫ್ ಕಪ್ಸ್, ಕ್ವೀನ್ ಆಫ್ ಪೆಂಟಕಲ್ಸ್, 2 ಆಫ್ ಪೆಂಟಕಲ್ಸ್. ಸೊ ಫ್ರೆಂಡ್ಸ್, ನೀವು ನನ್ನ ರೀಡಿಂಗ್ಸ್ನ ನೋಡ್ತೀರಾ ಬಟ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಕೆಲವೊಬ್ರು ಫೈನಾನ್ಷಿಯಲ್ ಆಪರ್ಚುನಿಟೀಸ್ಗೋಸ್ಕರ ಕಾಯ್ತಿದ್ದೀರಾ ಅಂತ ಹೇಳ್ತೀನಿ. ಅಂದರೆ ನೀವು ಫೈನಾನ್ಷಿಯಲಿ ಲೈಫಲ್ಲಿ ಗ್ರೋ ಆಗಬೇಕು ಅಂತ ನಿಮಗೆ ಒಂದು ಗೋಲ್ ಇರ್ಬೋದು ನಿಮ್ಮ ಲೈಫಲ್ಲಿ. ಸೊ ಆ ಫೈನಾನ್ಸಸ್ ರಿಲೇಟೆಡ್ ಆಗಿ ಏನಾದರೂ ಮೆಸೇಜಸ್ ಸಿಗುತ್ತಾ ಅಂತ ನೀವು ಟ್ಯಾರೋ ಕಾರ್ಡ್ ರೀಡಿಂಗ್ ನಾನು ನೋಡ್ತಿರ್ಬೋದು ಕೆಲವೊಬ್ರು ಅಂತ ಹೇಳ್ತೀನಿ. ಸೊ ಫೈನಾನ್ಸಸ್ ರಿಲೇಟೆಡ್ ಆಗಿ ನೀವೇನಾದರೂ ಈ ರೀಡಿಂಗ್ನ ನೋಡ್ತಿದ್ರೆ ಸೊ ನೀವು ಸ್ವಲ್ಪ ಎಫರ್ಟ್ ಹಾಕಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ನಿಮ್ಮ ಲೈಫಲ್ಲಿ ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದೀರಾ, ಬಟ್ ಇನ್ನೂ ಸ್ವಲ್ಪ ನಾನು ಸ್ಟೇಬಲ್ ಆಗಬೇಕು ಫೈನಾನ್ಸಸ್ ರಿಲೇಟೆಡು. ನೋಡಿ, ಈ ಪರ್ಸನ್ನ ನೋಡ್ಬೋದು ನೀವು ಇಲ್ಲಿ. ಇದು 7 ಆಫ್ ಪೆಂಟಕಲ್ಸ್ ಕಾರ್ಡು. ಈ ಪರ್ಸನ್ನಿಗೆ ಅವ್ರ ಲೈಫಲ್ಲಿ ಫೈನಾನ್ಷಿಯಲಿ ಸ್ಟೇಬಲ್ ಆಗಿದ್ದಾರೆ, ಬಟ್ ಅವರಿಗೆ ಲೈಫಲ್ಲಿ ಫೈನಾನ್ಷಿಯಲಿ ಇನ್ನಷ್ಟು ಗ್ರೋ ಆಗಬೇಕು, ನಾನು ಇನ್ನಷ್ಟು ದುಡ್ಡನ್ನ ಸಂಪಾದನೆ ಮಾಡಬೇಕು ಮತ್ತು ಲೈಫಲ್ಲಿ ಸ್ಟೇಬಲ್ ಆಗಿರಬೇಕು, ಮತ್ತು ಏನೋ ಅವ್ರದ್ದೇ ಆದ ಕನಸು, ಮನೆ ಕಟ್ಕೋಬೇಕು ಅಂತನೋ ಇಲ್ಲ ಬೆಟರ್ ಲೈಫ್ನ ಲೀಡ್ ಮಾಡಬೇಕು ಅಂತನೋ ಲಾಂಗ್ ಟರ್ಮಲ್ಲಿ ನಿಮಗೆ ಈ ಥರ ಆಸೆ ಇರ್ಬೋದು ಅಂತ ಹೇಳ್ತೀನಿ. ಸೊ ಹಾಗಾಗಿ ಯೂನಿವರ್ಸ್ ನಿಮಗೆ ಏನು ಹೇಳ್ತಿದ್ದಾರೆ ಅಂದರೆ, ಸೊ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ಪಾಸ್ಟ್ ಎಕ್ಸ್ಪೀರಿಯನ್ಸಸ್ಸಿಂದ ನೀವು ಮೂವ್ ಆನ್ ಆಗಬೇಕಂತ ಹೇಳ್ತೀನಿ ಫ್ರೆಂಡ್ಸ್. ಅಂದರೆ ನಿಮ್ಮ ಲೈಫಲ್ಲಿ ಮೇ ಬಿ ಕೆಲವೊಂದು ಫೈನಾನ್ಸಸ್ ರಿಲೇಟೆಡ್ ಆಗಿ ನೆಗೆಟಿವ್ ಈವೆಂಟ್ಸು, ನೆಗೆಟಿವ್ ಥಾಟ್ಸ್ ಇರ್ಬೋದು ನಿಮ್ಮ ಮೈಂಡಲ್ಲಿ ಅಂತ ಹೇಳ್ತೀನಿ. ಅದರಿಂದ ನೀವು ಹೊರಗಡೆ ಬರಬೇಕಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈಗ ನೀವು ನಿಮ್ಮ ಮೈಂಡ್ ಸೆಟ್ಟಲ್ಲಿ ಬರೀ ನಾನು ಕೆಲ್ಸಕ್ಕೆ ಹೋದರೆ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡಿದ್ರೇ ದುಡ್ಡು ಮಾಡೋಕ್ಕಾಗೋದು, ಆ ಥರ ಮೈಂಡ್ ಸೆಟ್ ಇರ್ಬೋದು ನಿಮಗೆ ಅಂತ ಹೇಳ್ತೀನಿ. ಸೊ ಅದನ್ನು ಬಿಟ್ಟು ನೀವು ನಾನು ಕೆಲಸದಿಂದ ಏನು ದುಡ್ಡು ಬರುತ್ತೆ ಸ್ಯಾಲ್ರಿ, ಅದನ್ನು ಬಿಟ್ಟು ಸೈಡ್ ಇನ್ಕಮನ್ನು ಅರ್ನ್ ಮಾಡ್ಬೋದು ಅಂತ ಫ್ಲೆಕ್ಸಿಬಲಾಗಿ ಯೋಚನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್ ಯೂನಿವರ್ಸ್ ನಿಮಗೆ. ಅಂದರೆ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ಮು ಒಂದೇ ಆಗಿರ್ಬೋದು ಈಗ ಪ್ರೆಸೆಂಟ್ಲಿ ಅಂತ ಹೇಳ್ತೀನಿ. ಮೇ ಬಿ ನೀವು ಸ್ಯಾಲ್ರಿ ಪರ್ಸನ್ ಆಗಿರ್ಬೋದು, ನೀವು ಜಾಬ್ ಮಾಡಿ ಅರ್ನ್ ಮಾಡ್ತಿರ್ಬೋದು ಮನಿನ ಅಂತ ಹೇಳ್ತೀನಿ. ಕೆಲವೊಬ್ಬರಿಗೆ ನೀವು ಮ್ಯಾರಿಡ್ ಇರ್ಬೋದು, ಇಲ್ಲ ಅನ್ಮ್ಯಾರಿಡ್ ಕೂಡ ಇರ್ಬೋದು. ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಕೆಲವೊಬ್ಬರು ಅರ್ನ್ ಮಾಡ್ತೀನಿ ಅಂತ ಅಂದ್ರೂ ನೀವೇ ಬೇಡ ಅಂತ ತಡೀತಿರ್ಬೋದು ಅಂತ ಕೆಲವೊಬ್ಬರಿಗೆ ಮೆಸೇಜ್ ಇದೆ. ಮೇ ಬಿ ನೀವು ಆಲ್ರೆಡಿ ಮ್ಯಾರಿಡ್ ಪೀಪಲ್ ಆಗಿದ್ದರೆ ನಿಮ್ಮ ವೈಫು ಜಾಬ್ ಮಾಡಬೇಕು ಅಂತ ಇದ್ದರೆ, ಅವ್ರೇನಾದರೂ ಸ್ಟಾರ್ಟ್ ಮಾಡಬೇಕಂತ ಇದ್ದರೆ ಮೇ ಬಿ ನೀವೇ ಬೇಡ ಅಂತ ಅವ್ರನ್ನ ತಡೀತಿದ್ದೀರಾ ಅಂತ ಅನಿಸುತ್ತೆ. ಅಥವಾ ನೀವು ನಿಮ್ಮ ಬಗ್ಗೆನೇ ಈ ಥರ ಮೈಂಡ್ಸೆಟ್ ಇರ್ಬೋದು. ಅಂದರೆ ನಾನು ಜಾಬ್ಗೆ ಹೋಗ್ತೀನಿ, ಎವ್ರಿ ಮಂತ್ ನನಗೆ ಸ್ಯಾಲ್ರಿ ಬರುತ್ತೆ, ನನಗೆ ಅದೇ ತುಂಬ ಜಾಬ್ ಪ್ರೆಷರ್ ಇದೆ, ನಾನು ಬೇರೆ ಸೈಡ್ ಹಸಲು ಸೈಡ್ ಇನ್ಕಮ್ ಎಲ್ಲ ಹೇಗೆ ಮಾಡಲಿ, ಈ ಥರ ಯೋಚನೆ ಇರ್ಬೋದು. ಯೂನಿವರ್ಸ್ ನಿಮಗೆ ಈ ಥರ ನೆಗೆಟಿವ್ ಮೈಂಡ್ಸೆಟ್ಟಿಂದ ಹೊರಗಡೆ ಬಂದು ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ಇನ್ಕಮ್ಸ್ನ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ, 2 ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ. ಸೊ ನಾನು ಆಗಲೇ ಹೇಳ್ದಂಗೆ ನಿಮಗೆ ಓನ್ಲಿ ಒನ್ ಸೋರ್ಸ್ ಆಫ್ ಇನ್ಕಮ್ ಅಲ್ಲ, ಮೋರ್ ನಂಬರ್ ಆಫ್ ಸ್ಟ್ರೀಮ್ಸ್ ಆಫ್ ಇನ್ಕಮ್ನ ಜನ್ರೇಟ್ ಮಾಡೋದನ್ನ ಕಲ್ತ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಫ್ರೆಂಡ್ಸ್. ನಾನು ಆಗಲೇ ಹೇಳ್ದಂಗೆ ನೀವು ಒಬ್ಬರೇ ಅರ್ನ್ ಮಾಡ್ತಿದ್ದೀರಾ, ನಿಮ್ಮ ಫ್ಯಾಮಿಲಿ ಮೆಂಬರು ಇನ್ನೊಬ್ರು ಯಾರಾದರೂ ಅರ್ನ್ ಮಾಡೋ ಕೇಪಬಿಲಿಟಿ ಇದೆ ಅಂತಂದರೆ ಅವರಿಗೆ ವರ್ಕ್ ಮಾಡೋದಕ್ಕೆ ಇಷ್ಟ ಇದ್ದರೆ ಅವರಿಗೆ ವರ್ಕ್ ಮಾಡೋದಕ್ಕೆ ನೀವು ಅಲೌ ಮಾಡಿ ಅಂತ ಹೇಳ್ತೀನಿ. ಇನ್ನೂ ಕೆಲವೊಬ್ಬರಿಗೆ ನೀವು ಮಾಡ್ತಿರೋ ಜಾಬ್ ಜೊತೆಗೆ ಬೇರೆ ಯಾವುದಾದ್ರೂ ಸೋರ್ಸ್ ಆಫ್ ಇನ್ಕಮ್ನ ಡೆವಲಪ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆ ಥರ ಮಾಡೋದ್ರಿಂದ ನೀವು ವೆಲ್ತಿ ಪರ್ಸನ್, ಫೈನಾನ್ಷಿಯಲಿ ನಿಮ್ಮ ಗೋಲ್ ಏನಿದೆ ಗ್ರೋ ಆಗಬೇಕು ಲೈಫಲ್ಲಿ ಅಂತ ಅದು ಫುಲ್ಫಿಲ್ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್.
ಸೊ ಇದ್ರ ಬಗ್ಗೆ ನೀವೇ ಕೂತ್ಕೊಂಡು ಯೋಚನೆ ಮಾಡಿ ಮತ್ತೆ ಕನ್ಸರ್ವೇಟಿವ್ ಮೈಂಡ್ಸೆಟ್ ಇಂದ ಅಲ್ದಿರಾ ಓಪನ್ ಮೈಂಡೆಡ್ ಆಗಿ ಯೋಚನೆ ಮಾಡಿ ಅಂತ ಯೂನಿವರ್ಸ್ ಮೆಸೇಜ್ ಇದೆ ಫ್ರೆಂಡ್ಸ್. ಇನ್ನು ಕೆಲವೊಬ್ಬರಿಗೆ ಯಾರಾದರೂ ರಿಲೇಶನ್ಶಿಪ್ಪಿಗೋಸ್ಕರ ಈ ರೀಡಿಂಗ್ನ ನೋಡ್ತಿದ್ರೆ ನಿಮ್ಮ ಲೈಫಲ್ಲಿ ಯಾರಾದರೂ ಪರ್ಸನ್ ನಿಮಗೆ ಪ್ರಪೋಸ್ ಮಾಡ್ತಾರೆ ಅಂತ ನೀವೇನಾದರೂ ವೆಯ್ಟ್ ಮಾಡ್ತಿರ್ಬೋದು, ಅಥವಾ ನೀವೇ ಯಾವುದಾದ್ರೂ ಪರ್ಸನಿಗೆ ಪ್ರಪೋಸ್ ಮಾಡಲಾ ಬೇಡವಾ ಅಂತ ತುಂಬ ದಿನದಿಂದ ಯೋಚನೆ ಮಾಡ್ತಿದ್ರೆ, ಸೊ ಯೂನಿವರ್ಸ್ ನಿಮಗೆ ಗೋ ಅಹೆಡ್ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಪರ್ಸನ್ನು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ತಿಳ್ಕೊಳೋ ಪ್ರಯತ್ನನ ಮಾಡಿ, ಡೈರೆಕ್ಟಾಗೆ ಮಾತಾಡಿ ಅಂತ ನಿಮಗೆ ಮೆಸೇಜ್ ಇದೆ ಫ್ರೆಂಡ್ಸ್. ಅಂದರೆ ನೀವು ಅವರಿಗೋಸ್ಕರ ವೆಯ್ಟ್ ಮಾಡ್ತಿರ್ಬೋದು, ಅವ್ರ ಕಡೆಯಿಂದನೇ ಫಸ್ಟ್ ಅವರೇ ಹೇಳಬೇಕು ಅಂತ, ಇಲ್ಲ ಅವರೂ ನಿಮ್ಮ ಬಗ್ಗೆ ಹಾಗೆ ಯೋಚನೆ ಮಾಡ್ತಿರ್ಬೋದು. ಸೊ ಇಬ್ಬರಲ್ಲೊಬ್ರು ಮಾತಾಡಲೇಬೇಕು, ಮಾತಾಡೋದ್ರಿಂದ ಸೊಲ್ಯೂಷನ್ ಸಿಗುತ್ತೆ, ಹಾಗಾಗಿ ಮಾತಾಡಿ ಅಂತ ಹೇಳ್ತೀನಿ. ಸೊ ನಿಮಗೇನಾದರೂ ಈ ಥರ ಫೀಲಿಂಗ್ಸ್ ಇದ್ದರೆ, ಇಲ್ಲ ನೀವು ಈ ಥರ ಸಿಚುವೇಶನ್ನಲ್ಲಿ ಇದ್ದರೆ ಓಪನ್ ಅಪ್ ಆಗಿ ಮಾತಾಡಿ, ಆನ್ಸರ್ ಏನೇ ಬಂದ್ರೂ ಬೋಲ್ಡ್ ಆಗಿ ತಗೊಳ್ಳಿ ಅಂತ ಯೂನಿವರ್ಸ್ ಮೆಸೇಜ್ ಇದೆ. ಇನ್ನು ಕೆಲವೊಬ್ರು ಯಾರಾದರೂ ಬಿಸ್ನೆಸ್ ಆಫರ್ ಕೂಡ ಬರ್ಬೋದು ನಿಮಗೆ. ಅಂದರೆ ನಾಗಲೇ ಹೇಳ್ದಂಗೆ ಬೇರೆ ಇನ್ಕಮ್ ಸೋರ್ಸ್ನ ಕ್ರಿಯೇಟ್ ಮಾಡ್ಕೊಳೋದಕ್ಕೆ ನಿಮಗೆ ಆಪರ್ಚುನಿಟೀಸ್ನ ನಿಮಗೆ ಯೂನಿವರ್ಸ್ ತೋರಿಸ್ತಾರೆ ನಿಮ್ಮ ಕಣ್ಮುಂದೆ ಅಂತ ಹೇಳ್ತೀನಿ. ಅದ್ರ ಬಗ್ಗೆ ಆಪರ್ಚುನಿಟೀಸ್ ಬಂದಾಗ ಅದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿ ಪೆಂಟಕಲ್ಸ್ ಕಾರ್ಡ್ಸ್ ತುಂಬ ಬಂದಿದೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು 7 ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ. ಇಲ್ಲಿ ನೋಡಿ 2 ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ. ಇಲ್ಲಿ ನೋಡಿ ಕ್ವೀನ್ ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ. ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ, ಇಲ್ಲಿ ಮೋಸ್ಟ್ಲಿ ಯಾರೋ ಫೈನಾನ್ಸಸ್ ರಿಲೇಟೆಡ್ ಆಗಿನೇ ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳ್ತೀನಿ. ಹಾಗಾಗಿ ನಾನು ಆಗಲೇ ಹೇಳ್ದಂಗೆ ನಿಮ್ಮ ಫೈನಾನ್ಸಸ್ ಬಗ್ಗೆ ಓಪನ್ ಮೈಂಡೆಡ್ ಆಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಸ್ಟೆಪ್ಸ್ನ ತಗೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ರಿಲೇಷನ್ಶಿಪ್ ಆಗಿದ್ದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನೇ ಕಾನ್ಫ್ಲಿಕ್ಟ್ ಇದ್ರೂ ನೀವು ಏನಾದರೂ ಪ್ರಾಬ್ಲಮ್ಸ್ನ ಈಗ ಪ್ರೆಸೆಂಟ್ಲಿ ಮೇ ಮಂತಲ್ಲಿ ನೀವು ಫೇಸ್ ಮಾಡ್ತಿದ್ರೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಸ್ವಲ್ಪ ಟೈಮ್ ಕೊಡೋದ್ರಿಂದ, ಸ್ವಲ್ಪ ಗ್ಯಾಪ್ ಕೊಡೋದ್ರಿಂದ ನಿಮ್ಮ ಮೈಂಡ್ಸೆಟ್ಟು ಇಲ್ಲ ಅವ್ರ ಮೈಂಡ್ಸೆಟ್ಟು ಬದಲಾಗೋ ಚಾನ್ಸಸ್ ಇದೆ. ಸೊ ನಿಮ್ಮ ಮೇನ್ಲಿ ಎಮೋಷ್ನಲ್ ಬ್ಯಾಲೆನ್ಸ್ ಇರಬೇಕು ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಮೇ ಬಿ ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಮೈಂಡ್ಸೆಟ್ಟು ಅವ್ರ ಮೈಂಡ್ಸೆಟ್ಟು ನಿಮ್ಮ ಪಾರ್ಟ್ನರ್ ಮೈಂಡ್ಸೆಟ್ಟು ಮ್ಯಾಚ್ ಆಗ್ತಿಲ್ಲ ಅಂತ ಅನ್ನಿಸ್ತಿರ್ಬೋದು. ಸೊ ಇಬ್ಬರು ಲೈಫಲ್ಲಿ ಮುಂದೆ ಹೇಗೆ ಮೈಂಡ್ಸೆಟ್ ಮ್ಯಾಚ್ ಆಗ್ತಿಲ್ಲ, ಏನೋ ಪ್ರಾಬ್ಲಮ್ ಇದೆ, ಕನ್ಫ್ಯೂಷನ್ ಇದೆ, ಕಾನ್ಫ್ಲಿಕ್ಟ್ ಇದೆ ಅಂತ ಅನಿಸ್ತಿರ್ಬೋದು ಕೆಲವೊಬ್ಬರಿಗೆ. ಸೊ ಹಾಗಾಗಿ ಯೂನಿವರ್ಸ್ ನಿಮಗೆ ಏನು ಹೇಳ್ತಿದ್ದಾರೆ, ಓಪನ್ ಆಗಿ ಕಮ್ಯುನಿಕೇಟ್ ಮಾಡಿ ಅಂತ ಹೇಳ್ತಿದ್ದಾರೆ ಕೆಲವೊಬ್ಬರಿಗೆ. ಇನ್ನು ಕೆಲವೊಬ್ಬರಿಗೆ ಇದೇನಾದರೂ ರೀಸೆಂಟಾಗಿ ನಿಮ್ಮ ಮಧ್ಯೆ ಏನಾದರೂ ಸೆಪ್ರೇಷನ್ ಆಗಿದ್ರೆ, ಇಬ್ಬರು ಮಧ್ಯೆ ಆರ್ಗ್ಯುಮೆಂಟ್ ಆಗಿದ್ರೆ ಸ್ವಲ್ಪ ದಿನ ಸ್ಪೇಸ್ ಕೊಡಿ ಅಂತ ಹೇಳ್ತಿದ್ದಾರೆ. ಇದು ತುಂಬ ದಿನದಿಂದ ಈ ಥರನೇ ಇದೆ ಸಿಚುವೇಶನ್ ಅನ್ನೋರಿಗೆ ಓಪನ್ ಆಗಿ ಕಮ್ಯುನಿಕೇಟ್ ಮಾಡಿ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಸೊ ಹೆಲ್ದಿ ಚಾಯ್ಸಸ್ ಅಂತ ಇದೆ. ಸೊ ಫ್ರೆಂಡ್ಸ್ ಇಲ್ಲಿ ಮೇ ಮಂತಲ್ಲಿ ಕೆಲವೊಬ್ರು ಹೆಲ್ತಿ ಚಾಯ್ಸಸ್ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತೀನಿ. ಅಂದರೆ ಮೇ ಬಿ ಇಷ್ಟು ದಿನದಿಂದ ನೀವು ಹೆಲ್ತ್ ಬಗ್ಗೆ ಕೇರ್ ಮಾಡ್ದಿರ, ಹೆಂಗಂದರೆ ಹಾಗೆ ಯಾವ ಥರ ಅಂದರೆ ಆ ಥರ ಫುಡ್ ತಿನ್ನೋದು, ಜಂಕ್ ಫುಡ್ ತಿನ್ನೋದು, ಈ ಥರ ಏನಾದರೂ ಮಾಡ್ತಿದ್ರೆ ಅದರಿಂದ ಹೊರಗೆ ಬನ್ನಿ, ಹೆಲ್ತಿ ಚಾಯ್ಸಸ್ನ ಮಾಡಿ ಲೈಫಲ್ಲಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ನಿಮಗೆ ಆಲ್ರೆಡಿ ಏನಾದರೂ ಲೈಟಾಗಿ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದರೆ ಆ ಹೆಲ್ತ್ ಪ್ರಾಬ್ಲಮ್ಸ್ ಬಗ್ಗೆ ವರ್ಕ್ ಮಾಡಿ, ಅದ್ರ ಬಗ್ಗೆ ಫೋಕಸ್ ಮಾಡಿ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಸೊ ಹೆಲ್ದಿ ಫುಡ್ನ ತಿನ್ನೋ ಹ್ಯಾಬಿಟ್ ಮಾಡ್ಕೊಳ್ಳಿ ಅಂತಲೂ ಇದೆ ಮೆಸೇಜ್ ಕೆಲವೊಬ್ಬರಿಗೆ. ಇನ್ನೂ ಕೆಲವೊಬ್ಬರಿಗೆ ಫ್ರೆಂಡ್ಸ್ ನಿಮ್ಮ ಲೈಫಲ್ಲಿ ಯಾರಾದರೂ ಪರ್ಸನ್ನ ನೀವು ಚೇಸ್ ಮಾಡ್ತಿರ್ಬೋದು ಅಂತ ಹೇಳ್ತೀನಿ. ಅಂದರೆ ನನಗೆ ಪರ್ಸನ್ ಬೇಕೇ ಬೇಕು ನನ್ನ ಲೈಫಲ್ಲಿ ಅಂತ. ಬಟ್ ಯೂನಿವರ್ಸ್ ನಿಮ್ಗೆ ಹೇಳ್ತಿದ್ದಾರೆ, ಆ ಪರ್ಸನ್ನು, ಆ ಸಿಚುವೇಶನ್ನು ತುಂಬ ವರ್ಷದಿಂದ ನೀವು ಕಾಯ್ತಿದ್ದೀರಾ. ಬಟ್ ನಿಮ್ಮ ಲೈಫಲ್ಲಿ ಯಾರೋ ಪರ್ಸನ್ ವಾಪಸ್ ಬಂದಿಲ್ಲ ಅಂತಂದರೆ ಅವ್ರನ್ನ ಬಿಟ್ಟು ಮುಂದೆ ಹೋಗಿ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಚೇಸರ್ ಕಾರ್ಡ್ ಬಂದಿದೆ. ಮೇ ಬಿ ನೀವು ಆ ಪರ್ಸನ್ ಬೇಕೇ ಬೇಕು ಅಂತ ವೆಯ್ಟ್ ಮಾಡಬೇಕು, ತುಂಬ ವರ್ಷದಿಂದ ವೆಯ್ಟ್ ಮಾಡಿರ್ಬೋದು. ಬಟ್ ಯೂನಿವರ್ಸ್ ನಿಮಗೆ ಹೇಳ್ತಿದ್ದಾರೆ, ಇಷ್ಟು ವರ್ಷ ಕಾದಿದ್ದು ಸಾಕು, ಇನ್ನು ಅವ್ರನ್ನ ಬಿಟ್ಬಿಡಿ, ಅದನ್ನು ಬಿಟ್ಟು ನಿಮ್ಮ ಜೀವನದಲ್ಲಿ ಮುಂದೆ ಹೋಗೋದನ್ನು ಕಲೀರಿ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಇದು ಮೇ ಬಿ 1 ಇಯರು, 1.5 ಇಯರ್, 2-3 ಇಯರ್ಸ್ ಕೂಡ ಆಗಿರ್ಬೋದು ಕೆಲವೊಬ್ಬರಿಗೆ. ಸೊ ಆ ಥರ ತುಂಬ ಓಲ್ಡ್ ರಿಲೇಷನ್ಶಿಪ್ಪು, ನೀವು ತುಂಬ ವರ್ಷದಿಂದ ಕಾಯ್ತಿದ್ದೀರಾ ಅಂತಂದರೆ ಆ ಪರ್ಸನ್ ನಿಮ್ಮ ಲೈಫಲ್ಲಿ ವಾಪಸ್ ಬರೋ ಚಾನ್ಸಸ್ ಇಲ್ಲ.
ನೀವು ಅವ್ರನ್ನ ಬಿಟ್ಟು ಮುಂದೆ ಹೋಗಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ನೋಡಿ ಹೀಲಿಂಗ್ ಹಾರ್ಟ್ ಅಂತ ಇದೆ. ಹೀಲಿಂಗ್ ಹಾರ್ಟ್ ಬ್ರೇಕ್ ಟಾಕ್ಸಿಸಿಟಿ ಆ್ಯಂಡ್ ಅಡಿಕ್ಷನ್ ಅಬ್ಯೂಸಿವ್ ರಿಲೇಷನ್ಶಿಪ್ಸ್. ಸೊ ಫ್ರೆಂಡ್ಸ್, ನೀವು ಒಂದು ಯೋಚನೆ ಮಾಡಬೇಕು, ಈ ಪರ್ಸನ್ನು ನಿಮ್ಮ ಲೈಫಿಂದ ಹೊರಗೆ ಹೋಗಿ ಇಷ್ಟು ವರ್ಷ ಆಗಿದ್ರು ಅವ್ರು ನಿಮ್ಮ ಲೈಫಲ್ಲಿ ವಾಪಸ್ ಬಂದಿಲ್ಲ ಅಂತಂದರೆ ಅವರು ನಿಮ್ಮ ಬಗ್ಗೆ ಎಷ್ಟು ಯೋಚನೆ ಮಾಡ್ತಾರೆ, ಎಷ್ಟು ಕಾಳಜಿ ಮಾಡ್ತಾರೆ ಅನ್ನೋದನ್ನ ಯೋಚನೆ ಮಾಡಿ ಫ್ರೆಂಡ್ಸ್. ನಿಮ್ಮ ಬಗ್ಗೆ ಅವರು ನಿಜವಾಗ್ಲೂ ಯೋಚನೆ ಮಾಡೋರಾಗಿದ್ರೆ, ನಿಜವಾಗ್ಲೂ ಫೀಲಿಂಗ್ಸ್ ಇರೋ ಪರ್ಸನ್ ಆಗಿದ್ರೆ, ಇಷ್ಟು ವರ್ಷ ನೀವು ಹೇಗಿದ್ದೀರಾ, ನಿಮ್ಮ ಪರಿಸ್ಥಿತಿ ಏನು ಅಂತ ನೋಡ್ದಿರಾ ಅವ್ರು ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತಂದ್ರೆ, ಇಷ್ಟು ವರ್ಷ ಅವ್ರು ನೀವು ಇಲ್ದಿರ ಇದ್ದಾರೆ ಅಂತಂದ್ರೆ ಇನ್ನು ಮುಂದೇನು ಅವ್ರು ಹಾಗೇ ಇರ್ತಾರೆ, ಅವರು ಬದಲಾಗೋ ಚಾನ್ಸಸ್ ಇಲ್ಲ ಅನ್ನೋದನ್ನ ಯೂನಿವರ್ಸ್ ನಿಮಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಫ್ರೆಂಡ್ಸ್. ಸೊ ಈ ಥರ ಸಿಚುವೇಶನಲ್ಲಿ ಯಾರಾದರೂ ಇದ್ದರೆ ನಿಮ್ಮ ಲೈಫಲ್ಲಿ ನೀವು ನಿಮ್ಮ ಫ್ಯೂಚರ್ ಹೆಂಗಿದೆ ಅಂತ ನೋಡೋಣ ಫ್ರೆಂಡ್ಸ್. ಕೆಲವೊಬ್ರು ಇವಾಗ ಏನು ಹಾರ್ಟ್ ಬ್ರೇಕು ಆಗಿ ಯಾವುದೇ ಪರ್ಸನ್ ನಿಮ್ಮ ಲೈಫಿಂದ ಹೊರಗೆ ಹೋಗಿದ್ರೆ, ಸೊ ಆ ಪರ್ಸನ್ ಆದಮೇಲೆ ನೆಕ್ಸ್ಟು ನಿಮ್ಮ ರಿಲೇಷನ್ಶಿಪ್ಪು ಹೇಗಿರುತ್ತೆ ಅಂತ ಕೆಲವೊಂದು ಕಾರ್ಡ್ನ ತೆಗೆಯೋಣ. ಸೊ ಇದು ಎಲ್ಲರಿಗೂ ಅಲ್ಲದೆ ಇರ್ಬೋದು ಫ್ರೆಂಡ್ಸ್, ಕೆಲವೊಬ್ರು ಸ್ಪೆಸಿಫಿಕ್ ಪರ್ಸನಿಗೆ ಆಗಿರ್ಬೋದು. ಸೊ 9 ಆಫ್ ಸ್ವಾರ್ಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ ನೀವು 9 ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ ಕೆಲವೊಬ್ರು ತುಂಬ ವರಿ ಮಾಡಿಕೊಂಡು ಡಿಪ್ರೆಷನ್ನಿಗೆ ಹೋಗಿ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಆಗಿ, ಇದು ಮ್ಯಾರೇಜ್ ಪ್ರಾಬ್ಲಮ್ ಆಗಿರ್ಬೋದು, ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗಿರ್ಬೋದು, ತುಂಬ ಕಷ್ಟಪಟ್ಟಿದ್ದೀರಾ ಫ್ರೆಂಡ್ಸ್. ಮೇ ಬಿ 9 ಮಂತ್ಸ್ ಆಗಿರ್ಬೋದು, ಕೆಲವೊಬ್ಬರಿಗೆ 19 ಮಂತ್ಸ್ ಆಗಿರ್ಬೋದು ಅಂತ ಹೇಳ್ತೀನಿ. ಸೊ ತುಂಬ ಕಷ್ಟಪಟ್ಟಿದ್ದೀರಾ. ಆ ಪರ್ಸನು ಅವ್ರ ಬಗ್ಗೆ ಇರೋ ಫೀಲಿಂಗ್ಸ್ನ ನಿಮ್ಮ ಲೈಫಿಂದ ದೂರ ಆಗಿರೋದ್ರಿಂದ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಮುಂದೆ ನಿಮ್ಮ ಫ್ಯೂಚರಲ್ಲಿ ನಿಮಗೆ ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಯಾಕಂದರೆ ಇಲ್ಲಿ ನೋಡಿ 3 ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ. ಸೊ ನೀವು ಒಬ್ಬ ಪರ್ಸನ್ನ ಎಷ್ಟು ಇಷ್ಟಪಡೋದಕ್ಕೆ ಸಾಧ್ಯ, ಎಷ್ಟು ಒಬ್ಬ ಪರ್ಸನ್ನ ಅರ್ಥ ಮಾಡ್ಕೊತೀರಾ ಅನ್ನೋದನ್ನ ಯೂನಿವರ್ಸ್ ನಿಮಗೆ ತೋರಿಸಿದ್ದಾರೆ. ಮತ್ತು ಯೂನಿವರ್ಸ್ ನಿಮಗೆ ಏನು ಹೇಳ್ತಿದ್ದಾರೆ ಅಂದರೆ, ಈ ಸಿಚುವೇಶನ್ನು, ಈ ಪರ್ಸನ್ನು ನಿಮ್ಮ ಲೈಫಲ್ಲಿ ನಿಮ್ಮ ಬೆಲೆ ಏನು, ನಿಮಗೆ ಯಾವ ಥರ ಪರ್ಸನ್ ಸೆಟ್ ಆಗ್ತಾರೆ, ನೀವು ಒಬ್ಬ ಮನುಷ್ಯನ ಎಷ್ಟೆಲ್ಲ ಪ್ರೀತಿ ಮಾಡ್ಬೋದು, ಎಷ್ಟು ಸಪೋರ್ಟಿವ್ ಆಗಿರ್ಬೋದು, ಇದನ್ನೆಲ್ಲನೂ ನಿಮಗೆ ಅರ್ಥ ಮಾಡಿಸೋದಕ್ಕೆ ಈ ಪರ್ಸನ್ನು ನಿಮ್ಮ ಲೈಫಲ್ಲಿ ಬಂದಿರ್ಬೋದು ಫ್ರೆಂಡ್ಸ್. ಅವರು ನಿಮ್ಮ ಸೋಲ್ಮೇಟ್ ಅಥವಾ ಮ್ಯಾರೇಜ್ ಪಾರ್ಟ್ನರ್ ಆಗಿಲ್ಲದೆ ಇರ್ಬೋದು ಅಂತ ನಿಮಗೆ ಮೆಸೇಜ್ ಇದೆ. ಸೊ ನಿಮ್ಮ ಇಂಟ್ಯೂಷನ್ ಏನು ಮೆಸೇಜ್ ಹೆಂಗೆ ಗೈಡ್ ಮಾಡುತ್ತೆ ಹಾಗೆ ತಗೊಳ್ಳಿ. ಸೊ ಕೆಲವೊಬ್ಬರಿಗೆ ಸ್ಟ್ರಾಂಗ್ ಆಗಿ ಮೆಸೇಜ್ ಇದೆ. ಸೊ ಆಯಿತು, ಈ ಪರ್ಸನ್ ನನ್ನ ಲೈಫಿಂದ ಹೋದ್ರು, ನಾನು ಇವಾಗ ಹೀಲ್ ಆಗಿದ್ದೀನಿ, ಸ್ವಲ್ಪ ಮುಂದೆ ಏನು ಫ್ಯೂಚರು ರಿಲೇಷನ್ಶಿಪ್ ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ, ಮುಂದೆ ಯೂನಿವರ್ಸ್ ನಿಮಗೆ ಜಾಬು, ವರ್ಕ್ ಬಗ್ಗೆ ಫೋಕಸ್ ಮಾಡಿ ಅಲ್ಲಿ ನೀವು ಯಾವುದಾದ್ರೂ ಪರ್ಸನ್ನ ಮೀಟ್ ಮಾಡೋ ಚಾನ್ಸಸ್ ಇರುತ್ತೆ. ಆ ಪರ್ಸನ್ನು ನಿಮ್ಮ ಎಮೋಷನ್ಸ್ನ, ನಿಮ್ಮ ಫೀಲಿಂಗ್ಸ್ನ, ನಿಮ್ಮ ಫ್ಯೂಚರಲ್ಲಿ ಬರೋ ಪಾರ್ಟ್ನರು ವ್ಯಾಲ್ಯೂ ಮಾಡೋರಾಗಿರ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಹೆಲ್ದಿ ರಿಲೇಷನ್ಶಿಪ್ಪಿಗೆ ನೀವು ಟ್ರಾನ್ಸ್ಫಾರ್ಮ್ ಆಗ್ತಿದ್ದೀರಾ, ನಿಮಗೆ ಅವಕಾಶ ಮಾಡಿಕೊಡ್ತಿದ್ದಾರೆ ಯೂನಿವರ್ಸ್ ಅಂತ ಹೇಳ್ತೀನಿ. ಸೊ ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ಈ ಸಿಚುವೇಶನಲ್ಲಿ ನಿಮ್ಮ ವರ್ಕ್ ಬಗ್ಗೆ ಫೋಕಸ್ ಮಾಡಿ ಅಂತ ಹೇಳ್ತೀನಿ. ಸೊ ನಿಮಗೆ ಯಾವಾಗ ನೀವು ಕಂಪ್ಲೀಟ್ಲಿ ಹೀಲ್ ಆಗ್ತೀರಾ, ಆ ಟೈಮಲ್ಲಿ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ನಿಮ್ಮನ್ನು ಮೀಟ್ ಮಾಡ್ತಾರೆ ಅಥವಾ ನೀವು ಅವ್ರನ್ನ ಮೀಟ್ ಮಾಡ್ತೀರಾ ಅಂತ ಹೇಳ್ತೀನಿ. ಇಲ್ಲಿ ನೋಡಿ ಗಿಲ್ಟ್ ಅಂತ ಇದೆ. ಸೊ ಫ್ರೆಂಡ್ಸ್, ಯಾವುದೇ ವಿಷಯದ ಬಗ್ಗೆ ನಿಮ್ಗೆ ಏನಾದರೂ ಗಿಲ್ಟ್ ಇದ್ದರೆ, ನಿಮ್ಮದು ತಪ್ಪಾಗಿರ್ಬೋದು, ಇಲ್ಲ ನಿಮ್ಮ ಪರ್ಸನ್ದು ತಪ್ಪಾಗಿರ್ಬೋದು, ಇಲ್ಲ ನಿಮ್ಮಿಬ್ಬರ ಮಧ್ಯೆ ಬೇರೆಯವ್ರು ಯಾರಾದರೂ ತಪ್ಪು ಮಾಡಿರ್ಬೋದು, ನಿಮ್ಮನ್ನು ದೂರ ಮಾಡಿರ್ಬೋದು. ಸೊ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದನ್ನ ಬಿಟ್ಟು ನಿಮ್ಮ ಜೀವನದಲ್ಲಿ ಮುಂದೆ ಏನಾಗಬೇಕು, ನೀವು ಯಾವ ಥರ ಇರಬೇಕು ನಿಮ್ಮ ಲೈಫಲ್ಲಿ ಅಂತ ಕನಸು ಕಾಣ್ತಿದ್ದೀರಾ, ಆ ಕನಸು ಬಗ್ಗೆ ಫೋಕಸ್ ಮಾಡಿ ಅಂತ ಮೆಸೇಜ್ ಇದೆ ಫ್ರೆಂಡ್ಸ್. ಸೊ ಕೆಲವೊಬ್ಬರು ಯಾವುದಾದ್ರೂ ವಿಷಯದ ಬಗ್ಗೆ ಗಿಲ್ಟ್ ಫೀಲ್ ಮಾಡ್ಕೊತಿದ್ರೆ, ಮೇ ಬಿ ಕೆಲವೊಬ್ಬರು ಹೆಲ್ತ್ ರಿಲೇಟೆಡ್ ಆಗಿ ನಾನು ಹೆಲ್ತ್ ಬಗ್ಗೆ ಫೋಕಸ್ ಮಾಡ್ದಿರ ಹೆಲ್ತ್ ಪ್ರಾಬ್ಲಮ್ಸ್ನ ತಂದಿಟ್ಕೊಂಡೆ, ಕರಿಯರ್ ಬಗ್ಗೆ ಫೋಕಸ್ ಮಾಡಿಲ್ಲ, ನನ್ನ ಫೈನಾನ್ಸಸ್ ಬಗ್ಗೆ ಫೋಕಸ್ ಮಾಡಿಲ್ಲ, ನನ್ನ ಲೈಫ್ನ ನಾನೇ ಹಾಳು ಮಾಡಿಕೊಂಡೆ ಅಂತ ಯಾರಾದರೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ರೆ, ಯೂನಿವರ್ಸ್ ನಿಮಗೆ ಹೇಳ್ತಿದ್ದಾರೆ, ಇಷ್ಟು ದಿನ ಆಗಿದ್ದನ್ನ ಬಿಟ್ಟು ಇನ್ನು ಮುಂದೆ ಏನಾಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ. ಇಷ್ಟು ದಿನ ಆಗೋಗಿದ್ದು ನಿಮ್ಮ ಕೈಯಲ್ಲಿ ಇಲ್ಲ, ಮುಂದೆ ಏನಾಗುತ್ತೆ ಅಂತಲೂ ಓವರ್ ಥಿಂಕ್ ಮಾಡಬೇಡಿ. ಪ್ರೆಸೆಂಟಲ್ಲಿ ನಿಮಗೆ ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿ ಇರೋದಕ್ಕೆ ಪ್ರಯತ್ನ ಪಡಿ ಅಂತ ಮೆಸೇಜ್ ಇದೆ ಫ್ರೆಂಡ್ಸ್. ಸೊ ಈಗ ಶಿವ ಮೆಸೇಜ್ ಏನಿದೆ ನಿಮಗೆ ಮೇ ಮಂತ್ ಅಂತ ನೋಡೋಣ. ಸೊ ಮೇ ಮಂತಲ್ಲಿ ಶಿವ ಗೈಡೆನ್ಸ್ ಏನಿದೆ ಅಂತ ನೋಡೋಣ ಫ್ರೆಂಡ್ಸ್ ನಿಮಗೆ.
ಸೊ ಫ್ಲೈಯಿಂಗ್ ಹನುಮಾನ್ ಲಾಂಗ್ ಜರ್ನಿ ಅಂತ ಇದೆ. ಸೊ ಈ ಕಾರ್ಡ್ ಏನು ಹೇಳುತ್ತಂದ್ರೆ ಎ ಮೊಮೆಂಟಸ್ ಜರ್ನಿ ವೆದರ್ ಫಿಸಿಕಲ್ ಆರ್ ಸ್ಪಿರಿಚುವಲ್ ಲೈಸ್ ಅಹೆಡ್ ಆಫ್ ಯು. ಎಂಬ್ರೇಸ್ ದಿಸ್ ಆಪರ್ಚುನಿಟಿ ವಿತ್ ರೆಡಿನೆಸ್ ಅಂಡ್ ಎಂಥೂಸಿಯಾಸಮ್. ಸೊ ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಂಗೆ ಯೂನಿವರ್ಸ್ ನಿಮಗೆ ಪ್ರೆಸೆಂಟ್ಲಿ ನಿಮ್ಮ ಲೈಫಲ್ಲಿ ಏನು ಆಪರ್ಚುನಿಟೀಸ್ ಇದೆ ಆ ಆಪರ್ಚುನಿಟೀಸ್ನ ಕಂಡುಬಿಟ್ಟು ನೋಡಿ, ಅದ್ರ ಬಗ್ಗೆ ಫೋಕಸ್ ಮಾಡಿ, ಅದ್ರ ಬಗ್ಗೆ ವರ್ಕ್ ಮಾಡಿ. ಮೇ ಮಂತಲ್ಲಿ ನಿಮಗೆ ಯೂನಿವರ್ಸ್ ಆಪರ್ಚುನಿಟೀಸ್ನ ಕೊಡ್ತಾರೆ. ಆ ಆಪರ್ಚುನಿಟೀಸ್ನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಗಮನ ಯೂನಿವರ್ಸ್ ಕೊಡೋ ಆಪರ್ಚುನಿಟೀಸ್ ಬಗ್ಗೆ ಇರಬೇಕು ಮೇ ಮಂತಲ್ಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಈಗ ಯೂನಿವರ್ಸ್ ನಿಮಗೆ ಪ್ರೆಸೆಂಟ್ ಸಿಚುವೇಶನ್ನಿಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ನಿಮ್ಮ ಲೈಫ್ ಓವರ್ ಆಲ್ ಜನರಲ್ ಮೆಸೇಜ್ ಏನಿದೆ ಯೂನಿವರ್ಸ್ ಕಡೆಯಿಂದ ಅಂತ ನೋಡೋಣ ಫ್ರೆಂಡ್ಸ್. ಸೊ ಡಿವೈನ್ ಟೈಮಿಂಗ್ ಇಸ್ ಅಟ್ ಪ್ಲೇ, ಹ್ಯಾವ್ ಪೇಷನ್ಸ್, ಟ್ರಸ್ಟ್ ದ ಪ್ರಾಸೆಸ್ ಅಂತ ಇದೆ. ಸೊ ಫ್ರೆಂಡ್ಸ್, ನಿಮ್ಮ ಲೈಫಲ್ಲಿ ಇಷ್ಟು ದಿನದಿಂದ ಯಾವುದಾದ್ರೂ ಡಿಫಿಕಲ್ಟ್ ಸಿಚುವೇಶನ್ನ ನೀವು ಫೇಸ್ ಮಾಡಿರ್ಬೋದು, ತುಂಬ ಕಷ್ಟ ಅನುಭವಿಸಿರ್ಬೋದು ನಿಮ್ಮ ಲೈಫಲ್ಲಿ. ಬಟ್ ಇನ್ನು ಮುಂದೆ ಡಿವೈನ್ ಟೈಮಿಂಗ್ ಇದೆ ಅಂತ ಹೇಳ್ತೀನಿ. ಅಂದರೆ ಲಕ್ಕಿ ಟೈಮ್, ಗೋಲ್ಡನ್ ಪೀರಿಯಡ್ ಅಂತಾರಲ್ಲ, ಆ ಥರ ಒಳ್ಳೆ ಟೈಮ್ ಇದೆ. ಅದನ್ನು ನಿಮ್ಮ ಲೈಫಲ್ಲಿ ನೀವು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿದ್ದು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡೋದ್ರಿಂದ ಅಟ್ರಾಕ್ಟ್ ಮಾಡ್ಕೊತೀರಾ. ಹಾಗಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಸೊ ಮೇ ಮಂತಲ್ಲಿ ನಿಮಗೆ ಬರೋ ಆಪರ್ಚುನಿಟೀಸ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಈಗ ಇಂಪಾರ್ಟೆಂಟ್ ಡೇಟ್ಸ್ನ ನೋಡೋಣ. ಸೊ ಮೊದಲಿಗೆ ಫೈನಾನ್ಸಸ್ ರಿಲೇಟೆಡ್ ಆಗಿ ಏನು ಇಂಪಾರ್ಟೆಂಟ್ ಡೇಟ್ಸ್ ಇದೆ ಅಂತ ನೋಡೋಣ. ಸೊ 20 ಡೇಸ್ ಅಂತ ಇದೆ ಫ್ರೆಂಡ್ಸ್. ಸೊ 10th of May, 2nd of May, 20th of May, 22nd of May ಫೈನಾನ್ಸಸ್ ರಿಲೇಟೆಡ್ ಆಗಿ ಒಳ್ಳೆ ಡೇಟ್ಸ್ ಇದೆ, ಅಥವಾ ಲಕ್ಕಿ ಡೇಟ್ಸ್ ಅಂತ ಯೂಸ್ ಮಾಡ್ಕೋಬೋದು ನೀವು ಫೈನಾನ್ಸಸ್ ರಿಲೇಟೆಡ್ ಡಿಸಿಷನ್ಸ್ ಮಾಡೋವಾಗ. ಸೊ ಈಗ ನಾವು ರಿಲೇಷನ್ಶಿಪ್ ರಿಲೇಟೆಡ್ ಆಗಿ ಟೈಮಿಂಗು ಅಥವಾ ಡೇಟ್ಸ್ ಏನಿದೆ ಅಂತ ನೋಡೋಣ. ಸೊ 9th of May, 18th of May, 27th of May ಅಂತ ಇದೆ ಫ್ರೆಂಡ್ಸ್. ಸೊ 5th May ಕೂಡ ಆಗಿರ್ಬೋದು. ಸೊ ಇದು ನಿಮ್ಮ ರಿಲೇಷನ್ಶಿಪ್ ರಿಲೇಟೆಡ್ ಆಗಿ ಒಳ್ಳೆ ಡೇಟ್ಸ್ ಇದೆ ಅಂತ ಹೇಳ್ತೀನಿ. ಸೊ ನಿಮ್ಮ ರಿಲೇಷನ್ಶಿಪ್ ರಿಲೇಟೆಡ್ ಏನಾದರೂ ಡಿಸಿಷನ್ಸು ಆ್ಯಕ್ಷನ್ ತೊಗೊಬೇಕಂತ ಇದ್ದರೆ ಈ ಡೇಟ್ಸ್ನ ಯೂಸ್ ಮಾಡ್ಕೊಳ್ಳಿ. ಸೊ ಈಗ ರಿಲೇಷನ್ಶಿಪ್ಪು ಮತ್ತು ಫೈನಾನ್ಸಸ್ನ ಬಿಟ್ಟು ಬೇರೆ ಏನಾದರೂ ಡೇಟ್ಸ್ ನಿಮಗೆ ಬೇಕು, ಬೇರೆ ಯಾವುದಾದ್ರೂ ಸಿಚುವೇಶನ್ಗಂದರೆ ಏನು ಇಂಪಾರ್ಟೆಂಟ್ ಡೇಟ್ಸ್ ಇದೆ ನೋಡೋಣ ಬನ್ನಿ. ಇನ್ 1 month ಅಂತ ಇದೆ ಫ್ರೆಂಡ್ಸ್. ಸೊ ನೀವು ಯಾವುದಾದ್ರೂ ವಿಷಯದ ಬಗ್ಗೆ ನನಗೆ ಯಾವಾಗ ಸಕ್ಸಸ್ ಸಿಗುತ್ತೆ, ನನಗೆ ಯಾವಾಗ ಒಳ್ಳೆ ಟೈಮ್ ಬರುತ್ತೆ ಅಂತಲೂ ನೀವೇನಾದರೂ ಕ್ವಶನ್ ಕೇಳಿದರೆ 1 monthಲ್ಲಿ ಅಂತ ಇದೆ ಫ್ರೆಂಡ್ಸ್. ಸೊ 1 monthಲ್ಲಿ ನಿಮಗೆ ಪ್ರೋಗ್ರೆಸ್ ಸಿಗ್ಬೋದು ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.